ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ರಮೇಶ್ ಅವರು ಅತ್ಯಂತ ಪ್ರಮುಖವಾದ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ರು. ವಿದ್ಯುತ್ ಗುತ್ತಿಗೆದಾರರ ಸಮಸ್ಯೆ ದಿನಕ್ಕೂ ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರ ಈಗ ಅವ್ರನ್ನ ಅತಂತ್ರ ಸ್ಥಿತಿಗೆ ದೂಡಿದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇದನ್ನು ವಿರೋಧಿಸಿ ಅವರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ, ಅದರ ಉದ್ದೇಶ ಏನು, ಅವ್ರನ್ನೇ ಕೇಳೋಣ ಬನ್ನಿ. ಸರ್, ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಮತ್ತು ಏನು ಸಮಸ್ಯೆ ಆಗ್ತಾಯಿದೆ ತಮಗೆ? ಸರ್, ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನು, ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನು ಮುಂದೆ ಇಟ್ಕೊಬಿಟ್ಟು 4/4/2025 ಒಂದು ಆದೇಶವನ್ನು ಮಾಡಿ ರಾಜ್ಯದ ಎಲ್ಲ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯುವ ಮುನ್ನ OCಯನ್ನು ಮ್ಯಾಂಡೇಟರಿ ಮಾಡಿದ್ದಾರೆ. ಹಾಗೆ 1200 ಸ್ಕ್ವೇರ್ ಫೀಟ್ ಒಳಗಡೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಗ್ರಾಮಾಂತರದಲ್ಲಿ 1200 ಸ್ಕ್ವೇರ್ ಫೀಟು ವಿನಾಯಿತಿ ಏನು ಅನುಕೂಲ ಆಗಿಲ್ಲ. ಯಾಕಂದರೆ ಅಲ್ಲಿ ಎಲ್ಲೂ ಸೈಟ್ ಡೈಮೆನ್ಷನ್ ಇಲ್ಲ, ಗುಂಟೆ ಸೆನ್ಸ್ ಲೆಕ್ಕದಲ್ಲಿ ನಿವೇಶನಗಳು ಇರೋದು, ಅಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಈ ರಾಜ್ಯದಲ್ಲಿ ಸುಮಾರು ಕಳೆದ 11 ತಿಂಗಳಿಂದ 16 ಲಕ್ಷಕ್ಕೂ ಅಧಿಕ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕದಿಂದ ವಂಚಿತರಾಗಿ ಈ ರಾಜ್ಯದ ಗ್ರಾಹಕರು ಆರ್ಥಿಕವಾಗಿ ಭಾಳ ತೊಂದರೆಯನ್ನು ಅನುಭವಿಸಿ ಇವತ್ತು ಹಲವಾರು ಗ್ರಾಹಕರುಗಳು ಸಾಯಲ್ ರೆಡಿಯಾಗಿದ್ದಾರೆ, ಅಂಥ ಪರಿಸ್ಥಿತಿಗೆ ಹೊಂಟೋಗಿದ್ದಾರೆ. ಮತ್ತು ಅಸಂಘಟಿತ ಕಾರ್ಮಿಕರ ಒಂದು ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿದೆ. ಮತ್ತು ವ್ಯವಸ್ಥಿತವಾಗಿ ಏನು ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಟ್ರಾನ್ಸ್ಪೋರ್ಟೇಷನ್ನು, ಸ್ಟೀಲು, ಪ್ರತಿಯೊಂದು ಬಿಸ್ನೆಸ್ಸು ಕಡಿಮೆ ಆಗಿದೆ. ಇದು ಒಂದು ಕಡೆ. ಹಾಗೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಲಾಸ್ ಆಗ್ತದೆ. ಯಾಕಂದರೆ ಮಿನಿಮಮ್ ಹಣ ಈಗಾಗಲೇ ಏನು ವಿದ್ಯುತ್ ಸಂಪರ್ಕ ಕೊಟ್ಟಿದೆ, ಕೋಟ್ಯಾಂತರ ರೂಪಾಯಿ ಹಣ ಸರ್ಕಾರಿ ಕಂಪ್ನಿಗಳಿಗೆ ಹಣ ಬರ್ತಾಯಿತ್ತು. ಈ ಲಾಸಸ್ಸನ್ನು ಏನು ಮಾಡ್ತಾರೆ ಅಂದರೆ, ಈ ರಾಜ್ಯದ ಎಕ್ಸಿಸ್ಟಿಂಗ್ ಗ್ರಾಹಕರಿಗೆ, ಹಾಲಿರುವ ಗ್ರಾಹಕರುಗಳಿಗೆ ಟ್ಯಾರಿಫ್ ರೇಟನ್ನು ಜಾಸ್ತಿ ಮಾಡಿ ಅದರ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ದಾರೆ. ಇಷ್ಟೆಲ್ಲ ಅಂದರೆ ಇಡೀ ಸಂಪೂರ್ಣವಾಗಿ ಇದೊಂದು ವ್ಯವಸ್ಥೆಯಿಂದ ಎಲ್ಲ ರಂಗದಲ್ಲೂ ಅನಾನುಕೂಲಗಳು ಆಗಿದೆ. ಹಾಗಾದರೆ ನಿಮ್ಮದು ಮುಖ್ಯ ಡಿಮ್ಯಾಂಡ್ ಅಂದರೆ ಈ ಸಮಸ್ಯೆಗೆ ಪರಿಹಾರ ಏನು, ಅದು ಏನು ಮಾಡಬೇಕು ಅಂತ ಸರ್ಕಾರ ಒತ್ತಾಯ ಮಾಡ್ತಿದ್ದೀರಿ? ಇದಕ್ಕೆ ಪರಿಹಾರ ಸರ್, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಂಗೆ 18/9/2025 ಒಂದು ಕ್ಯಾಬಿನೆಟ್ ಆದೇಶದ ಪ್ರಕಾರ ಒನ್ ಟೈಮ್ ರಿಲ್ಯಾಕ್ಸೇಷನನ್ನು ಕೊಡುವ ಮುಖಾಂತರ ಏನು ಈಗಾಗಲೇ ನಿರ್ಮಿತವಾಗಿರುವ ಏನು ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡೆದು ಪೂರ್ಣಗೊಂಡಿರುವಂಥ ಕಟ್ಟಡಗಳಿಗೆ ಒಂದು ಬಾರಿ OCಯಿಂದ ವಿನಾಯಿತಿಯನ್ನು ಕೊಡಬೇಕು. ಹಾಗೆ ರೈತರಿಗೆ ಸಂಬಂಧಪಟ್ಟಂಥ, ಕೃಷಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳಿಗೆ OCಯಿಂದ ವಿನಾಯಿತಿಯನ್ನು ಕೊಡಬೇಕು, ಪರ್ಮನೆಂಟು ವಿನಾಯಿತಿಯನ್ನು ಕೊಡಬೇಕು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು, ಸಣ್ಣ ಇಂಡಸ್ಟ್ರಿಗಳಿಗೆ OCಯಿಂದ ವಿನಾಯಿತಿಯನ್ನು ಕೊಟ್ಟು ರಾಜ್ಯದ ಗ್ರಾಹಕರು ಹಾಗೂ ರಾಜ್ಯದ ಅಭಿವೃದ್ಧಿ ಕಡೆ ಗಮನವನ್ನು ಹರಿಸಬೇಕು. ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿ ಮಾಡುವ ಮುನ್ನ ಸರ್ಕಾರ ಸರಿಯಾದ ಚರ್ಚೆಯನ್ನು ಮಾಡಿ ಸೂಕ್ತ ಸುತ್ತೋಲೆಗಳನ್ನು ನೀಡುವ ಮುಖಾಂತರ ಮುಂದೆ ಕಟ್ಟುವಂಥ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಸರ್, ಈಗ ಅಧಿವೇಶನ ನಡೀತಾ ಇದೆ, ತಾವು ಸಚಿವರನ್ನ ಭೇಟಿ ಮಾಡಿರ್ಬೋದು, ಜೊತೆಯಲ್ಲಿ DCM ಅವ್ರನ್ನೂ ಕೂಡ ಭೇಟಿ ಮಾಡಿರ್ಬೋದು. ತಮ್ಮ ಈ ಪ್ರತಿಭಟನೆ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಗಮನಕ್ಕೆ ಬಂದಿದೆಯಾ? ಸರ್ಕಾರ ಏನಾದರೂ ತಮ್ಮ ಜೊತೆ ಮಾತುಕತೆ ಮಾಡಿದೆಯಾ? ಯಾವ ರೀತಿಯ ಸ್ಪಂದಿಸಿದೆ ಅಂತ? ಸರ್, ಈ ಪ್ರತಿಭಟನೆ ಮುನ್ನೆನೂ ನಾವು ಲಾಸ್ಟ್ ವೀಕು ಮಾನ್ಯ ಇಂಧನ ಸಚಿವರು DK ಶಿವಕುಮಾರ್ ಸಾಹೇಬರು ಎಲ್ಲರನ್ನೂ ಭೇಟಿ ಮಾಡಿದ್ದೀವಿ. ಸರ್, ಮಾಡ್ತಾ ಇದ್ದೀವಿ ಅಂತಿದ್ದಾರೆ. ಯಾಕೆಂದರೆ ಇದ್ರ ಬಗ್ಗೆ ಎಲ್ಲೂ ಚರ್ಚೆನೇ ನಡೀತಲ್ಲ, ಎಲ್ಲೂ ಚರ್ಚೆನೇ. ನಾವು ಹೋದಾಗ ಮಾಡ್ತೀವಿ ಅಂತ ಹೇಳ್ತಾರೆ. ಮೊನ್ನೆ ಲಾಸ್ಟ್ ಟೈಮ್ ಏನು ಹೇಳಿದ್ರು, 40-60ವರೆಗೆ ವಿನಾಯಿತಿ ಕೊಡ್ತೀವಿ ಶಾರ್ಟ್ಲಿ ಅಂದರು, ಇಲ್ಲಿವರೆಗೆ ಕೊಡಲಿಲ್ಲ ಸರ್. ಹಂತವಾಗಿ ಕೊಡುವ ಬದಲು ಸಂಪೂರ್ಣವಾಗಿ ಒಂದು ಬಾರಿ ಕ್ಲಿಯರೆನ್ಸ್ ಕೊಟ್ಟು ಒಂದು ಸೂಕ್ತ ಸುತ್ತೋಲೆಯನ್ನು ನೀಡಿ ಅವೈಜ್ಞಾನಿಕವಾಗಿ ಕಟ್ಟಡವನ್ನು ಕಟ್ಟುವ ಮುನ್ನ ಕಟ್ತಾ ಇದ್ದರೆ ಅವರಿಗೆ ಸೂಕ್ತ ನಿರ್ದೇಶನವನ್ನು ಕೊಟ್ಟು ಅವರ ಕಾನೂನನ್ನು ಪಾಲನೆ ಮಾಡಿಲ್ಲ ಅಂದರೆ ಡೆಮಾಲಿಷ್ ಮಾಡಲಿ. ಈಗ ಇರೋರಿಗೆ ಒಂದು ಕ್ಲಿಯರೆನ್ಸ್ ಕೊಡಲಿ. ಇದು ನಮ್ಮ ಪ್ರಮುಖವಾದ ಬೇಡಿಕೆ ಸರ್. ನಮ್ಮ ಸಮಸ್ಯೆಗಳು 108 ಇದೆ. ಈಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿಲ್ಲ. ಯಾಕೆಂದರೆ ಗುತ್ತಿಗೆದಾರರಿಗೆ ಗ್ರಾಹಕರೇ ದೇವರು. ಯಾಕಂದ್ರೆ ನಾವು ಅವರ ಕೆಲಸವನ್ನು ನಂಬಿ ಜೀವನವನ್ನು ಮಾಡ್ತಾಯಿದ್ದೀವಿ. ಲಕ್ಷಾಂತರ ಜನ ಇದ್ದೀವಿ ಈ ರಾಜ್ಯದಲ್ಲಿ. ವೃತ್ತಿಯನ್ನು ನಂಬಿ 28,000 ಗುತ್ತಿಗೆದಾರರು, ನಮ್ಮ ಕಾರ್ಮಿಕರು, ಇದನ್ನು ಅವಲಂಬಿತ 35 ಲಕ್ಷಕ್ಕೂ ಅಧಿಕ ಜನ ನಾವು ಜೀವನವನ್ನು ಮಾಡ್ತಾಯಿದ್ದೀವಿ. ನಮ್ಮದು ವಿದ್ಯುತ್ಗೆ ಸಂಬಂಧಪಟ್ಟಂಗೆ ಇನ್ನು ಅಸಂಘಟಿತ ಕಾರ್ಮಿಕರು ಇದ್ದಾರೆ. ಇದನ್ನೆಲ್ಲ ಮನಗಂಡು ಸರ್ಕಾರ ಒಂದು ಬಾರಿ ವಿನಾಯಿತಿಯನ್ನು ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಮುಂದೆ ಬರುವಂಥ ಚುನಾವಣೆ BBMP ಇರ್ಬೋದು, ZPTP ಎಲೆಕ್ಷನ್ನಲ್ಲಿ ನಾವು ಗ್ರಾಹಕರಲ್ಲಿ ಜಾಗೃತಿಯನ್ನು ಮಾಡಿ ಸರ್ಕಾರ ಏನು ಮಾಡ್ತಾಯಿದೆ ಅನ್ನೋದನ್ನು ಜನಗಳಲ್ಲಿ ನಾವು ಜಾಗೃತಿ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಯಾಕಂದರೆ ನಮ್ಮ ಸಂಘಟನೆ 31 ಜಿಲ್ಲೆ 231 ತಾಲೂಕಲ್ಲೂ ನಮ್ಮ ಸಮಿತಿಗಳಿದೆ. ನಮ್ಮದೇ ಆದ ಸ್ವಂತ ಕಟ್ಟಡ ಇದೆ. ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ಕಚೇರಿಗಳಿದೆ. ಪ್ರತಿ ಹಳ್ಳಿಯಲ್ಲೂ ವಿದ್ಯುತ್ ಗುತ್ತಿಗೆದಾರರಿಗೆ ಸಂಬಂಧಪಟ್ಟಂಥ ಕಾರ್ಮಿಕ ವರ್ಗದವರು ಇದ್ದಾರೆ. ನಾವು ಹ್ಯಾಂಡ್ ಬಿಲ್ ಮಾಡಿ ರಾಜ್ಯ ವ್ಯಾಪ್ತಿಯಲ್ಲಿ ಪ್ರಚಾರ
ಮಾಡ್ತೀವಿ. ಪ್ರತಿಭಟನೆ ಎಲ್ಲಿ ನಡೆಯುತ್ತೆ, ಎಷ್ಟು ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ತಮಗೆ? ಫ್ರೀಡಮ್ ಪಾರ್ಕಲ್ಲಿ 11ನೇ ತಾರೀಕು 10:00ವರೆಗೆ ಸ್ಟಾರ್ಟ್ ಆಗ್ತದೆ ಸರ್. ರಾಜ್ಯದ ಹೊರಗಡೆಯಿಂದೆಲ್ಲ ಬರುವಾಗ 11 ಗಂಟೆಗೆ ಬರ್ತಾರೆ. ನಾವು 5,000ಕ್ಕೂ ಅಧಿಕ ಜನ ಸೇರುವಂಥ ಒಂದು ನಿರೀಕ್ಷೆ ಇದೆ ಸರ್. ನಾವು ಮಿನಿಮಮ್ 5,000 ಇಟ್ಟಿದ್ದೀವಿ. ಯಾಕಂದ್ರೆ ನಾವು 25ರಿಂದ 30 ಸಾವಿರ ಗ್ರಾಹಕರಿಗೆ ಈಗಾಗಲೇ ನಾವು ಹ್ಯಾಂಡ್ ಬಿಲ್ಲನ್ನು ಖುದ್ದು ಭೇಟಿ ಮಾಡಿದ್ದೀವಿ. ಹಾಗೆ ರಾಜ್ಯದ ಪ್ರಮುಖ ವಿರೋಧ ಪಕ್ಷದ ನಾಯಕರುಗಳು, ಹಲವಾರು ಮುಖಂಡರುಗಳು, ಹಲವಾರು ಸಂಘಟನೆ ಅಧ್ಯಕ್ಷಗಳನ್ನ ಭೇಟಿ ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಕ್ಸಸ್ ಆಗ್ತದೆ. ಅದಕ್ಕಿಂತ ಮಿಗಿಲಾಗಿ ಏನು ದೃಶ್ಯ ಮಾಧ್ಯಮ, ಪ್ರಿಂಟ್ ಮೀಡಿಯಾದವರು ಸರ್ಕಾರಕ್ಕೆ ಗಮನಕ್ಕೆ ತರಬೇಕಂತ ನಾನು ಮಾಧ್ಯಮದವರಲ್ಲಿ ಕಳಕಳಿಯ ಮನವಿ. ಯಾಕಂದರೆ ಇದ್ರ ಕ್ರೆಡಿಟು ಒಳ್ಳೆಯದಾದರೆ ಗ್ರಾಹಕರ ಪರವಾಗಿ ನಿಮ್ಮ ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಮ್ಗೆ ನಾವು ಅರ್ಪಿಸ್ತೀವಿ ಸರ್. ಇದಿಷ್ಟು ರಮೇಶ್ ಅವರ ಮಾತು. ಏನೇ ಆಗಲಿ ಅವರ ಒಂದು ಸಮಸ್ಯೆ ಬಗ್ಗೆ ಭಾಳ ಸ್ಫುಟವಾಗಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ಕಾರ ಸಮಸ್ಯೆಯನ್ನು ಬಗೆಹರಿಸಬೇಕು, ಪ್ರತಿಭಟನೆಯನ್ನು ಕೈಗೊಳ್ಳುವಂಥದ್ದು ಅನಿವಾರ್ಯ ಪರಿಸ್ಥಿತಿಗೆ ಬಂದಿದೆ. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರತಿಭಟನೆಗೆ ಸರ್ಕಾರ ಸ್ಪಂದಿಸುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಪ್ರತಿಭಟನೆಗೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸರ್ಕಾರ ಇವರ ಒಂದು ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ದೇವ್ನು, ಜೀ ಕನ್ನಡ ನ್ಯೂಸ್, ಬೆಂಗಳೂರು.